ಅಂತೆಯೇ ಅದು ಮನಸ್ಸನ್ನತ್ತ ಸೆಳೆಯುತ್ತಲೇ ಇರುತ್ತದೆ. ಯಾವುದೇ ಆಗಲಿ ಸಾಕಷ್ಟು ತಮ್ಮಲ್ಲಿ ಇಲ್ಲವೆಂದು ಮನಗಂಡಾಗ ಕೆಲವರು ಇದ್ದವರನ್ನು ಕಂಡು ಕೊರುಗುತ್ತಾರೆ. ಇನ್ನು ಕೆಲವರು ತಾವೂ ಅದನ್ನು ಹೊಂದಬೇಕೆಂದು ಹಂಬಲಿಸುತ್ತಾರೆ. ಆ ಇಚ್ಛೆಯು ಪೂರೈಸದಿದ್ದಾಗ ಅದನ್ನು ಮೀರಿದುದೆಯೇ ಎಂದು ಅವರು ಅದನ್ನೇ ಅರಸುತ್ತಿರುತ್ತಾರೆ. ಅಂತಹ ಅನ್ವೇಷಣವು ಫಲಕಾರಿಯಾದಾಗ ಅದನ್ನು ಕಂಡು ಮನಸ್ಸನ್ನೇ ಅಲ್ಲಿ ಸೂರೆಗೊಡುತ್ತಾರೆ. ಈ ಮನಸ್ಸನ್ನು ಅಂತೆಯೇ ಅದು ಆಕರ್ಷಿಸುತ್ತದೆ. ಇಂತಹದೆಲ್ಲ ಸಹಜವಾದ ಸ್ವಭಾವವು. ಅದರಂತೆ ಸೀತೆಗೂ ಆಗಿರಬೇಕು. ಆಕೆಯು ಮತ್ಸರಿಸಲು ಕಾರಣವಿಲ್ಲ. ಆದರೆ ಅವಳು ಬಯಸಿದ್ದಿರಬಹುದಾದ ಸೌಂದರ್ಯವನ್ನು ಅವಳು ಆ ಮೃಗದಲ್ಲಿ ಕಂಡು ಆ ಕುರಿತು ಮಾರುವುದೇ ನಿಜವಿರಬೇಕು. ಆ ಹುಲ್ಲೆಯ ಮೇಲಿನ ವ್ಯಾಮೋಹವು ನನ್ನ ಮಾತಿನಿಂದಲೂ ದೂರವಾಗದೆ ಅದನ್ನೇ ಅತಿಯಾಗಿ ಮೆಚ್ಚಿ ಹೋದುದು ಹಾಗೆಯೇ ಇರಬೇಕು. ಆ ಜಿಂಕೆಯ ಒಡನಾಟದಲ್ಲಿ ತಾನು ಅದರೊಂದಿಗೆ ಇನ್ನಷ್ಟು ಚೆಲುವಿಕೆಯನ್ನು ತಳೆದು ರಂಜಿಸಬಹುದು ಎಂದು ನಂಬಿ ಅದೇ ಆಸೆಯಿಂದ ಭ್ರಾಂತಳಾಗಿ ಅವಳು ನನ್ನನ್ನು ಆ ರೀತಿ ಕಾಡಿರಬೇಕು. ಅಯ್ಯೋ, ಆ ಮಾಯಾಮೃಗದ ಮೇಲಿನ ಮೋಹದಿಂದ ಸೀತೆಯು ತನ್ನ ಎಲ್ಲ ಆಸೆಗಳನ್ನು ಕಳೆದುಕೊಂಡು ಎಂತಹ ದುರವಸ್ಥೆಗೆ ಗುರಿಯಾದಳು. ಹೀಗೆಲ್ಲ ಆಗಬಹುದೆಂದು ಅವಳಾದರೂ ಎಣಿಸಿರಬಹುದೇ? ಅವಳೆಂದರೇನು? ನಾವಾದರೂ ಅಷ್ಟೇ. ದುಷ್ಟನಾದ ರಾವಣನು ಮಾತ್ರ ಆ ರೀತಿ ಸಂಚು ಹೂಡಿ ನಮ್ಮನ್ನೆಲ್ಲ ವಂಚಿಸಿಯೇ ಆಕೆಯನ್ನು ಅಪಹರಿಸಿಬಿಟ್ಟನು. ಆಹಾ, ಇದಲ್ಲವೇ ಚಿತ್ತ ದೌರ್ಬಲ್ಯದ ಪರಿಣಾಮ? ಎಂತಹ ಅನರ್ಥವಾಗಿ ಹೋಯಿತು. ನಿಜವಾಗಿಯೂ ಎಚ್ಚರ ವಹಿಸಿದ್ದು ಕಡಿಮೆಯಾಯಿತು. ಅವಳನ್ನು ರಕ್ಷಿಸಿಕೊಂಡಿರು ಎಂದು ಲಕ್ಷ್ಮಣನನ್ನು ನಾನು ನಿಯೋಜಿಸಿಯೇ ಹೋಗಿದ್ದೆನು. ಆದರೆ ಅವನಿಂದ ಕೂಡ ಆ ರೀತಿ ಕಾರ್ಯವನ್ನು ಪೂರೈಸಲು ಸಾಧ್ಯವಾಗಲಿಲ್ಲ. ಸೀತೆಯೇ ಅವನನ್ನು ಕೆಟ್ಟ ಮಾತಾಡಿ ಅಟ್ಟಿಬಿಟ್ಟಳು. ಯಾಕೆ? ನನಗೆ ಅವನ ಸಹಾಯವನ್ನು ಒದಗಿಸುವುದಕ್ಕೆ. ಉದ್ದೇಶವು ಉತ್ತಮವೇ ಆಗಿರಬಹುದು. ಮಾರೀಚನ ಆ ಮಾತು ಕೇಳಿ ಅವಳಿಗೆ ನನ್ನ ಕುರಿತು ಭಯವಾಯಿತು. ಅಂತೆಯೇ ಭ್ರಾಂತಳಾಗಿ ಏನೇನು ಆಡಬಾರದನ್ನೇ ಆಡಿ ಅವಳು ಲಕ್ಷ್ಮಣನನ್ನು ಅಟ್ಟಿಬಿಟ್ಟಳು. ನಾನೇ ನಿಯೋಜಿಸಿ ಹೋಗಿದ್ದ ತಮ್ಮನ ರಕ್ಷಣೆಯನ್ನು ತಪ್ಪಿಸಿಕೊಂಡೇ ಸೀತೆಗೆ ಈ ದುರ್ಯೋಗವು ಪ್ರಾಪ್ತಿಸಿತು. ಆ ಮಾತನ್ನು ಸಹಿಸಲಾಗದೆ ಲಕ್ಷ್ಮಣನು ಕೂಡ ಅಲ್ಲಿಂದ ಹೊರಟು ಬಂದನು. ತಾನು ತಪ್ಪಿ ಅವನನ್ನು ತಪ್ಪುವಂತೆ ಮಾಡಿ ಸೀತೆಯು ತಾನು ಸಂಕಟದಲ್ಲಿ ಬಿದ್ದು ನಮ್ಮನ್ನೂ ಅದಕ್ಕೆ ಗುರಿಪಡಿಸಿದಳು. ಅಯ್ಯೋ, ಹಸುಗೂಸಿನಂತಹ ಮನಸ್ಸುಳ್ಳ ನನ್ನ ತಮ್ಮನನ್ನು ಎಂತಹ ನೀಚ ವಾಕ್ಯಗಳನ್ನಾಡಿ ನನ್ನ ಸೀತೆಯು ನೋಯಿಸಿಬಿಟ್ಟಳು. ಹೇಗೆ ತಾನೇ ಅವಳ ಬಾಯಿಂದ ಆ ಮಾತು ಹೊರಬಿತ್ತು? ನನ್ನ ತಮ್ಮನೇ ನನಗದನ್ನು ಹೇಳಿರುವುದರಿಂದ ಇನ್ನಾವ ಸಂದೇಹಕ್ಕೂ ಅಲ್ಲಿ ಎಡೆಯಿಲ್ಲ. ಅವಳು ಹೇಳಿದ್ದುದೇ ನಿಜವಿರಬೇಕು. ಅವಳಾದರೂ ಹೇಗೆ ಹೇಳಿರಬಹುದು? ಆ ರೀತಿ ಹೇಳಲು ಇನ್ನಾವ ಕಾರಣವಿರಬಹುದು? ಲಕ್ಷ್ಮಣನ ಪರಿಶುದ್ಧವಾದ ಸ್ವಭಾವವನ್ನು ಅವಳಾದರೂ ಚೆನ್ನಾಗಿ ಅರಿತಿರತಕ್ಕವಳು. ಆದರೂ ಹೇಳಿಯೇ ಬಿಟ್ಟಳಲ್ಲ. ಹೇಗೆ? ಅದು ಯಾವುದೋ ಒಂದು ವಿಶೇಷ ಪರಿಣಾಮದ ವಿರೂಪ ಭಾವವಿರಬಹುದೇ? ಹಾಗೆಯೇ ಇರಬೇಕಲ್ಲದೆ ಅನ್ಯಥಾ ಅಲ್ಲ. ಅಂದು ಶೂರ್ಪನಖೆಯು ಬಂದವಳು ಲಕ್ಷ್ಮಣನನ್ನು ಬೇಡಿದ್ದಾಗ ಅವನು ತಾನು ಅಣ್ಣನ ದಾಸನೆಂತಲೂ ದಾಸನ ಕೈಯಿಡುವುದಕ್ಕಿಂತ ಆಕೆಗೆ ಸವತಿತನವೇ ಆದರೂ ಭೂಷಣವೆಂತಲೂ ಆಡಿದ್ದನು. ಆ ಮಾತನ್ನು ಸೀತೆಯು ಕೇಳಿದ್ದಳು. ಆ ಮಾತುಗಳೇ ಅವಳಲ್ಲಿ ಪರಿಣಾಮವನ್ನು ಬೀರಿರಬಹುದೇ? ದಾಸನ ಕೈಯಿಡುವುದಕ್ಕಿಂತ ಎಂಬುದರಿಂದ ಕೈಹಿಡಿದಾಕೆಯು ಸೇವೆ ಮಾಡುವಂತಾಗಬಾರದು ಎಂದು ಅವನೆನಿಸಿದ್ದನು. ಅದಕ್ಕಾಗಿ ಅವನು ಊರ್ಮಿಳೆಯನ್ನು ಜೊತೆಯಲ್ಲಿ ಕಾಡಿಗೆ ಬರಬೇಡವೆಂದು ಹೇಳಿರಬೇಕು. ತನ್ನ ಪತ್ನಿಯ ಮೇಲೆ ಅವನಿಗೆ ಎಲ್ಲಿಲ್ಲದ ಅಭಿಮಾನ. ಅದಾದರೂ ಯಾಕೆ? ಪ್ರಾಯ ಹೀಗಾಗಿರಬಹುದು. ಎಷ್ಟೆಂದರೂ ಊರ್ಮಿಳೆಯು ಜನಕರಾಜನ ಔರಸ ಪುತ್ರಿಯು, ಸೀತೆಯು ಸಾಕು ಮಗಳು. ಆದರೂ ಜಾನಕಿ ಎಂದು ಹೇಳುವುದು ಸೀತೆಯನ್ನು, ಅವಳನ್ನಲ್ಲ. ನಿಜವಾಗಿಯೂ ಊರ್ಮಿಳೆಯೇ ಆ ಹೆಸರಿಗೆ ತಕ್ಕವಳು. ನ್ಯಾಯವಾಗಿಯೂ ಅದು ಆಕೆಗೆ ಸಲ್ಲತಕ್ಕದ್ದು ಎಂದು ಅವನು ಎಣಿಸಿರಬಹುದು. ಮಾತ್ರವಲ್ಲ, ತನ್ನ ಪತ್ನಿಯೇ ನಿಜವಾದ ಜಾನಕಿ ಎಂದು ಅವನು ನಂಬಿರಬೇಕು. ಹೀಗೆ ತನ್ನ ಪತ್ನಿಯೇ ಜಾನಕಿಯಾಗಬೇಕೆಂದು ಲಕ್ಷ್ಮಣನು ಭಾವಿಸಿರಬೇಕೆಂಬುದು ಸೀತೆಯ ಮನಸ್ಸಿನಲ್ಲಿ ಆಗೊಮ್ಮೆ ಮಿಂಚಿ ಅಂತಹ ಪ್ರಭಾವವನ್ನು ಬೀರಿರಬೇಕು. ಮತ್ತೆ ಅದು ವ್ಯಕ್ತವಾಗದೇ ಉಳಿದಿದ್ದರೂ ಲಕ್ಷ್ಮಣನು ತನ್ನಣ್ಣನ ಸಹಾಯಕ್ಕೆ ಹೋಗುವಲ್ಲಿ ತಾನು ಎಷ್ಟು ಹೇಳಿದರೂ ಕೇಳದಿರುವುದನ್ನು ಮನಗಂಡ ಸೀತೆಗೆ ಅವನದು ಅವಿಧೇಯತೆಯೆಂದೇ ಅನಿಸಿರಬೇಕು.
ಅದರಿಂದೊಮ್ಮೆ ಅವನ ಕುರಿತು ಆಕೆಗೆ ತಿರಸ್ಕಾರ ಉಂಟಾಗಿರಬಹುದು. ಅದರಿಂದ ತನ್ನ ಪತ್ನಿಯೇ ಜಾನಕಿ ಎಂದು ಲಕ್ಷ್ಮಣನು ಭಾವಿಸಿರಬೇಕೆಂಬ ಸುಪ್ತವಾಗಿದ್ದ ಸೀತಾ ಮನೋಭಾವವು ಅವನ ಕುರಿತಾದ ತಾತ್ಸಾರ ಭಾವದೊಂದಿಗೆ ಬೆರಕೆಗೊಂಡು ಆಕೆಯ ಮನಸ್ಸಿನಲ್ಲಿ ರೂಪಾಂತರವನ್ನೇ ತಳೆದಿರಬೇಕು. ಅಂತೆಯೇ ತನ್ನ ಪತ್ನಿಯೇ ಜಾನಕಿ ಎಂಬುದು, ಜಾನಕಿಯೇ ತನ್ನ ಎಂದು ವಿರೂಪಗೊಂಡು ತತ್ಕ್ಷಣ ಆ ಪರಿಸ್ಥಿತಿಯನ್ನು ಅವಳ ಬಾಯಿಯಿಂದ ಆ ರೀತಿ ಹೊರಬಂದುದಿರಬೇಕು ಹೊರತು ಮತ್ತಾವುದೂ ಕಾರಣವಾಗಿ ಕಂಡುಬರುವುದಿಲ್ಲ. ಅಬ್ಬಾ, ಒಬ್ಬ ಶೂರ್ಪಣಖೆಯ ಮಾಯೆಯು ಅಣ್ಣ ತಮ್ಮಂದಿರಾದ ನಮ್ಮನ್ನು ಆ ದಿನ ವಿನೋದದಲ್ಲಿ ಕೆಡವಿ ಅದರಿಂದಲೇ ಸೀತೆಯ ಹೃದಯವನ್ನು ಭ್ರಾಂತಿಗೊಳಿಸಿತು. ಅನಾರ್ಯಳಾದ ಅವಳಲ್ಲಿ ತಿಳಿದು ವಿನೋದ ಹೂಡಿ, ಅಂತೆಯೇ ಅವಳ ಅತಿಕ್ರಮವೂ ಮೆರೆಮೀರಿ ಅವಳನ್ನು ಶಿಕ್ಷಿಸಲೇಬೇಕಾಗಿ ಬಂದಿತು. ಅತಿಕ್ರಮಕ್ಕೆ ತಕ್ಕುದಾಗಿಯೂ ಅವಳಿಗೆ ನಾಸಾಚ್ಛೇದನವಾಗಿದೆ. ವಿನೋದ ಹೂಡಿದ್ದ ನಮಗೆ ಅವಳು ಅತಿಕ್ರಮಿಸುವಂತಾದುದೊಂದು, ಸೀತೆಯ ಮನಸ್ಸಿನ ಮೇಲೆ ಅವಳು ಅರಿಯದೆ ಬಿದ್ದಿದ್ದ ಸಂಶಯದ ಬೀಜವಿನ್ನೊಂದು. ಹೀಗೆ ಎರಡೂ ಸೇರಿಯೇ ನಮಗೆ ಪಾಡು ಪ್ರಾಪ್ತಿಸಿತು. ಅಸಂಸ್ಕೃತರಲ್ಲಿ ಎಂದೂ ಮಾಡಬಾರದ ವಿನೋದದ ವ್ಯವಹಾರವನ್ನೇ ಆದರೂ ಮಾಡಿ ಇನ್ನೂ ಅದರ ಫಲವನ್ನುಂಡು ತೀರಲಿಲ್ಲವೆಂದಾಯಿತು. ಮೋಹಿಸಿಯೇ ಬಂದಿದ್ದ ಮಾಯಕಾತಿಯಾದ ಶೂರ್ಪಣಖಿಯಲ್ಲಿ ನಾವು ವಿನೋದ ಹೂಡಿದ್ದೆವು. ಮಾಯಾಮೃಗವನ್ನು ಕಂಡು ಸೀತೆಯು ಭ್ರಾಂತಳಾದಳು. ಭ್ರಾಂತಿಯ ಸುಳಿಯಲ್ಲಿ ಸಿಕ್ಕಿದ ಮನಸ್ಸು ಸರ್ವನಾಶಕ್ಕೆ ಕಾರಣವು. ಶೂರ್ಪಣಖಿಗೆ ಮೂಗು ಹೋಯಿತು. ರಾವಣನಿಗೆ ಹಾಗೆ ಬಂದಿದ್ದ ಮಾರೀಚನು ಸಂವೃತನಾದನು. ಸೀತೆಯು ಅಪಹೃತಳಾದಳು. ನಾವು ಸೀತೆಯನ್ನು ಕಳೆದುಕೊಂಡು ಬರಿಯೊಡಲ ಭಾರವನ್ನೇ ಹೊತ್ತು ತಿರುಗುವಂತಾಯಿತು. ಹಾಯ್ ಎಂದು ಚಿಂತಿಸುತ್ತಾ ಶ್ರೀರಾಮನು ಒಂದೇ ಸವನೆ ಮುಂದೆ ಹೋಗುತ್ತಿದ್ದನು. ಹೀಗೆ ಶ್ರೀರಾಮ ಲಕ್ಷ್ಮಣರಿಬ್ಬರೂ ಸ್ಥೂಲವಾಗಿ ಸೀತೆಯನ್ನು ಹುಡುಕುತ್ತಲೇ ನಡೆಯುತ್ತಿದ್ದರು. ಆದರೆ ಶ್ರೀರಾಮನು ಮಾತ್ರ ಸೀತಾ ಹೃದಯ ದೌರ್ಬಲ್ಯದ ಕಾರಣವನ್ನೇ ಅರಸುತ್ತಿದ್ದನು. ಶ್ರೀರಾಮನಿಗೆ ಪ್ರತ್ಯಕ್ಷವಾಗಿ ಸೀತೆಯು ಕಾಣಸಿಗಲಿಲ್ಲ. ಆದರೆ ಅವಳ ಚಿತ್ತಗ್ಲಾನಿಯು ಅರಿವಾಯಿತು ಮಾತ್ರ. ಅಂತೆಯೇ ತಿಳಿದು ಘಟಿಸಿ ಹೋದ ಕಿಂಚಿನ್ಮಾತ್ರವಾದ ತನ್ನ ಅಜಾಗರೂಕತೆಯಿಂದ ಹೀಗಾಗಿ ಹೋಯಿತೆಂದು ಅವನು ಬಹುವಾಗಿ ಮರುಗಿದನು. ತಾನೇ ಸೀತೆಯನ್ನು ಕಳೆದುಕೊಂಡು ಬಹುದೊಡ್ಡ ಅಪಾಯದಲ್ಲಿ ಬಿದ್ದು ಹೋದೆನೆಂದು ಅದನ್ನೇ ಎಣಿಸುತ್ತಾ ತನ್ನ ತಮ್ಮನೊಂದಿಗೆ ಮುಂದೆ ಹೋಗುತ್ತಿದ್ದನು. ಹೊತ್ತು ಮುಳುಗಿತು, ಕತ್ತಲಾಯಿತು, ದೇಹವು ಬಳಲಿತು, ದಾರಿ ಕಾಣಲಿಲ್ಲ, ಮುಂದೆ ನಡೆಯಲೂ ಆಗಲಿಲ್ಲ. ಒಂದು ಹೆಜ್ಜೆಯನ್ನು ಮುಂದಿಡಲಾಗದಿದ್ದವರೆಗೂ ಪ್ರಯತ್ನಪೂರ್ವಕ ನಡೆದು ಮತ್ತಲ್ಲೇ ನೆಲದಲ್ಲಿ ಆ ಅಣ್ಣತಮ್ಮಂದಿರಿಬ್ಬರೂ ಕುಳಿತು ಬಿಟ್ಟರೂ ಅವರಾಗಿ ಕುಳಿತುದಲ್ಲ, ಹಾಗೆ ಕುಳಿತು ಹೋದುದು. ಶ್ರೀರಾಮನು ಲಕ್ಷ್ಮಣನನ್ನೊಮ್ಮೆ ಮುಖವನ್ನು ಎತ್ತಿ ನೋಡಿದನು. ಅವನು ಇನ್ನೂ ಕಣ್ಣೀರನ್ನು ಸುರಿಸುತ್ತಲೇ ಇದ್ದನು. ಆಗ ತಾನೇ ಮರುಗುತ್ತಿದ್ದ ಸೀತಾವಲ್ಲಭನು ತನ್ನ ತಮ್ಮನ ಬಾಷ್ಪವಾರಿಯನ್ನು ತೊಡೆದು ಕುರುಳನ್ನು ನೇವರಿಸಿ ಸಂತೈಸಿದನು. ಆದರೂ ಲಕ್ಷ್ಮಣನಿಗೆ ಅಣ್ಣನನ್ನು ಮಾತಾಡಿಸಲು ಸಾಧ್ಯವಾಗದೆ ಮೌನವನ್ನೇ ತಳೆದಿದ್ದನು. ಹಾಗೆಯೇ ಮತ್ತೆ ಅವರಿಬ್ಬರೂ ಆ ಕಾನನದ ಮೌನದೊಂದಿಗೆ ತಮ್ಮದನ್ನೂ ಸೇರಿಸಿ ಆ ಕತ್ತಲೆಯ ಕಾಡಿನಂತೊಪ್ಪಿದ ತಮ್ಮೆದೆಯ ಶೋಕದಲ್ಲಿಯೇ ತಲ್ಲೀನರಾಗಿದ್ದರು. ಕುಳಿತಿದ್ದ ಅವರು ಮತ್ತೆ ಎಷ್ಟು ಹೊತ್ತಿಗೆ ಹೇಗೆ ಮಲಗಿದ್ದರೋ ಅದು ಅವರಿಗೂ ತಿಳಿದಿರಲಿಲ್ಲ. ಚೈತನ್ಯ ಪ್ರದಾಯಕನಾದ ಶ್ರೀರಾಮನು ಕೂಡ ಜಡತೆಗೊಂಡು ಅಲ್ಲಿ ಹಾಕಿರಿಸಿದಂತೆಯೇ ಬಿದ್ದೊರಗಿದ್ದನು. ಎಂದಿನಂತೆ ಮತ್ತೆ ಸೂರ್ಯನೂ ಮೂಡಿದನು. ಆ ಕಿರಣ ಸ್ಪರ್ಶದಿಂದಲೇ ಶ್ರೀರಾಮನ ಕಣ್ಣಾವರೆಯು ಅರಳಿತು. ನಿದ್ರೆಯೋ ಮೂರ್ಛೆಯೋ ಇನ್ನೇನೋ ಆಗಿ ಬಳಲಿಯೇ ಬಿದ್ದು ಹೊರಗಿದ್ದ ಶ್ರೀರಾಮ ಲಕ್ಷ್ಮಣರಿಗೆ ತಮಗಿಂತಲೂ ಮುಂದಾಗಿ ಮೂಡಿದ್ದ ತಮ್ಮ ವಂಶದ ಆದಿಪುರುಷನನ್ನು ನೋಡಲು ನಾಚಿಕೆಯಾಯಿತೆಂಬಂತೆ ಕಣ್ಣು ಬಿಟ್ಟು ಸರಿಯಾಗಿ ನೋಡುವುದಕ್ಕೆ ಕೂಡ ಪಕ್ಕನೆ ಸಾಧ್ಯವಾಗಲಿಲ್ಲ. ಅಷ್ಟು ಆಯಾಸವಾಗಿದ್ದಿತು. ಮತ್ತೆ ಹಾಗೆ ಎದ್ದು ಕಣ್ಣೊರೆಸಿಕೊಂಡು ತುಸು ದೂರ ನಡೆದು ಯಾವುದೋ ನದಿಯೊಂದನ್ನು ಉತ್ತರಿಸಿ ಮುಂದೆ ಹೋದರು. ಕ್ರಮದಂತೆ ಮತ್ತೆ ಕತ್ತಲಾಯಿತು. ಅರಣ್ಯ ಮಧ್ಯದ ಯಾವುದೋ ಒಂದು ಬಂಡೆಯ ಮೇಲೆ ಕುಳಿತು ಅಣ್ಣತಮ್ಮಂದಿರಿಬ್ಬರೂ ಕಳೆದುದನ್ನೆಲ್ಲ ಒಂದೊಂದಾಗಿ ಎಣಿಸಿ ದುಃಖಿಸಿದರು. ಅಣ್ಣನನ್ನು ತಮ್ಮನನ್ನು ಅಣ್ಣನು ಅಡಿಗಡಿಗೆ ಸಂತೈಸಿಕೊಳ್ಳುತ್ತಿದ್ದರು. ಆ ಸಾಂತ್ವನ ವಚನವೇ ಒಮ್ಮೊಮ್ಮೆ ಮತ್ತಷ್ಟು ದುಃಖಕ್ಕೆ ಹೇತುವಾಗುತ್ತಿತ್ತು. ಇಬ್ಬರೂ ಚಿಂತೆಯಲ್ಲಿಯೇ ತಲ್ಲೀನರಾದಾಗ ಎಷ್ಟೋ ಹೊತ್ತಿನ ಮೇಲೆ ಅದು ತಾನಾಗಿಯೇ ಒಂದು ಸ್ಥೀಮಿತಕ್ಕೆ ಬರುತ್ತಿತ್ತು. ಆ ರಾತ್ರಿ ಏನೋ ಒಂದಿಷ್ಟು ಅವರು ನಿದ್ರಿಸಿರಬಹುದು. ಮರುದಿನ ಮುಂಜಾನೆಯೇ ಎದ್ದು ಅಸ್ತಮನದವರೆಗೂ ಅಲೆದಲೆದು ಬಳಲಿ ಇನ್ನಾವುದೋ ಒಂದು ನದೀ ತೀರದಲ್ಲಿ ಆ ರಾತ್ರಿಯನ್ನು ಕಳೆದರು. ಹೀಗೆ ಒಂದೇ ಸವನೆ 4 ದಿವಸಗಳವರೆಗೆ ಹಗಲು ರಾತ್ರಿಗಳನ್ನು ಒಂದೊಂದಾಗಿ ಕಳೆದು ಮುಂದೊತ್ತಿ ದುರ್ಗಮವಾದ ಕ್ರೌಂಚಾರಣ್ಯವನ್ನು ಹೊಕ್ಕರು. ವಿ ಎನ್ ಭಾಗವತ್ ವರಬಳ್ಳಿ.